ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಕೋಲ್ಕತ್ತಾದಲ್ಲಿ ವೈದ್ಯ ವಿದ್ಯಾರ್ಥಿನಿ ಮೇಲಿನ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ಖಂಡಿಸಿ ಇಂದು ಬೆಳಗಾವಿ ಜಿಲ್ಲೆಯಾದ್ಯಂತ ಬಂದ್ಗೆ ಕರೆ ನೀಡಲಾಗಿದ್ದು, ಖಾಸಗಿ ಆಸ್ಪತ್ರೆಯಲ್ಲಿ ತುರ್ತು ಆರೋಗ್ಯ ಸೇವೆ ಹೊರತುಪಡಿಸಿ ಒಪಿಡಿ ಸೇವೆ ಬಂದ್ ಇರಲಿದೆ. ಈ ಸಂಬಂಧ ಬೆಳಗಾವಿ ನಗರದ ಐಎಂಎ ಹಾಲ್ನಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ ಭಾರತೀಯ ವೈದ್ಯಕೀಯ ಸಂಘದ ಜಿಲ್ಲಾಧ್ಯಕ್ಷ ಡಾಕ್ಟರ್ ರವೀಂದ್ರ ಅನಗೋಳ, ಆಗಸ್ಟ್ 9ರಂದು ಪಶ್ಚಿಮ ಬಂಗಾಳ ರಾಜ್ಯದ ಕೋಲ್ಕತ್ತಾದಲ್ಲಿ ವೈದ್ಯೆ ವಿದ್ಯಾರ್ಥಿ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡಲಾಗಿದೆ. ದೇಶದಾದ್ಯಂತ ಕೊಲೆ ಖಂಡಿಸಿ ಪ್ರತಿಭಟನೆ ಮಾಡಲಾಗಿದೆ. ಆದರೆ ಅಲ್ಲಿನ ಕಾಲೇಜಿನ ಆಡಳಿತ ಮಂಡಳಿ ಹಾಗೂ ಸರ್ಕಾರ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ದೂರಿದ್ರು. 3ನೇ ವರ್ಷದ ವೈದ್ಯಕೀಯ ವಿದ್ಯಾರ್ಥಿನಿ ಕರ್ತವ್ಯ ಮುಗಿಸಿ ಮಲಗಿದಾಗ ಅಮಾನುಷವಾಗಿ ಅತ್ಯಾಚಾರ ಎಸಗಿ ಕೊಲೆ ಮಾಡಲಾಗಿದೆ. ಆಸ್ಪತ್ರೆ ಮೇಲೆ ದಾಳಿ ಮಾಡಿ ಅಲ್ಲಿರುವ ಪೀಠೋಪಕರಣವನ್ನ ನಾಶಪಡಿಸಿದ್ದಾರೆ. ವೈದ್ಯರ ಮೇಲೆ ಪದೇ ಪದೇ ಈ ರೀತಿ ನಡೀತಾ ಇರೋದನ್ನ ಖಂಡಿಸಿದ್ರು ಸರ್ಕಾರ ಮಾತ್ರ ಕ್ರಮ ಕೈಗೊಳ್ತಾ ಇಲ್ಲ. ಮಹಿಳೆಯ ವೈದ್ಯರಿಗೆ ಹಾಗೂ ಮಹಿಳಾ ವಿದ್ಯಾರ್ಥಿಗಳಿಗೆ ಸರ್ಕಾರ ಯಾವುದೇ ಭದ್ರತೆ ಕೊಡ್ತಾ ಇಲ್ಲ ಅಂತ ಆರೋಪಿಸಿದ್ರು. ವೈದ್ಯ ವಿದ್ಯಾರ್ಥಿನಿ ಸಾವಿಗೆ ನ್ಯಾಯ ಸಿಗೋ ಉದ್ದೇಶದಿಂದ ನಮ್ಮ ಹೋರಾಟ ನಡೆಯುತ್ತಾ ಇದೆ. ಆಸ್ಪತ್ರೆಯಲ್ಲಿ ಸುರಕ್ಷಿತವಾದ ವಾತಾವರಣ ಕಲ್ಪಿಸಬೇಕು, ಕಟ್ಟುನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳುವ ಕಾನೂನು ಬರಬೇಕು. ಎಲ್ಲ ವೈದ್ಯರು ಸೇರಿಕೊಂಡು ಕ್ಲಿನಿಕ್, ಆಸ್ಪತ್ರೆ, ಸರ್ಕಾರಿ ಒಪಿಡಿ, ಐಪಿಡಿ ಬಂದ್ ಮಾಡಲು ಎಲ್ಲ ವೈದ್ಯರಿಗೆ ಮನವಿ ಮಾಡಿದ್ದೇವೆ. ನಾಳೆ ಪ್ರತಿಭಟನೆ ಹಿನ್ನೆಲೆ ತುರ್ತು ಚಿಕಿತ್ಸೆ ಮಾತ್ರ ಕೊಡ್ತಾ ಇದ್ದೇವೆ ಎಂದರು. 24 ಗಂಟೆಗಳ ಕಾಲ ನಾವು ಪ್ರತಿಭಟನೆ ಮಾಡ್ತೀವಿ. ದೇಶವ್ಯಾಪಿ ಪ್ರತಿಭಟನೆ ನಡೀತಾ ಇದೆ. ಭಾರತೀಯ ವೈದ್ಯಕೀಯ ಸಂಘದ ಕೇಂದ್ರ ಕಚೇರಿಯ ನಿರ್ದೇಶನದ ಮೇರೆಗೆ ನಾವು ಬೆಳಗಾವಿಯಲ್ಲಿ ಪ್ರತಿಭಟಿಸಲು ನಿರ್ಧರಿಸಿದ್ದೇವೆ. ನಾಳೆ ಶನಿವಾರ ಬೆಳಿಗ್ಗೆ 6 ಗಂಟೆಯಿಂದ ರವಿವಾರ 6 ಗಂಟೆಯವರೆಗೆ ಅಂದ್ರೆ 24 ಗಂಟೆಯಲ್ಲಿ ಆಸ್ಪತ್ರೆ ಸೇವೆಯನ್ನ ಬಂದ್ ಮಾಡಲಾಗಿದೆ. ಐಎಂಎ, ಆಯುಷ್ ಇಲಾಖೆ ಸೇರಿ ಮತ್ತಿತರ ಸಂಘಟನೆಗಳು ಪ್ರತಿಭಟನೆಗೆ ಕೈ ಜೋಡಿಸಿದ್ದಾರೆ ಎಂದರು. ಕೋಲ್ಕತ್ತಾದಲ್ಲಿ ವೈದ್ಯ ಅತ್ಯಾಚಾರ ಹಾಗೂ ಕೊಲೆ ಖಂಡಿಸಿ ಐಎಂಎ ಕರೆ ನೀಡಿದ ಪ್ರತಿಭಟನೆಯ ಅಂಗವಾಗಿ ಕೆಎಲ್ಇ ಸಂಸ್ಥೆ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಹಾಗೂ ವೈದ್ಯಕೀಯ ಸಂಶೋಧನಾ ಕೇಂದ್ರದ ಹೊರರೋಗಿ ವಿಭಾಗವು ನಾಳೆ ಕಾರ್ಯನಿರ್ವಹಿಸುವುದಿಲ್ಲ. ಆದರೆ ಅಪಘಾತ ಮತ್ತು ತುರ್ತು ವೈದ್ಯಕೀಯ ಸೇವೆ ವಾರ್ಡ್ಗಳು, ಲ್ಯಾಬೋರೇಟರಿ, ಪ್ರಯೋಗಾಲಯ ಎಂದಿನಂತೆ ಕಾರ್ಯ ನಿರ್ವಹಿಸಲಿದೆ ಎಂದು ಆಸ್ಪತ್ರೆಯ ಮೂಲಗಳು ಹೇಳಿದೆ. ಇವತ್ತು ನಾವು ಇದೊಂದು ಪ್ರೆಸ್ ಮೀಟ್ ಕರಲಿ ಕಾರಣ ಏನಂತಂತಂದರೆ, ನಿಮಗೆಲ್ಲರಿಗೂ ಗೊತ್ತಿರುವಂಥ 9ನೇ ತಾರೀಕಿಗೆ ಆಗಸ್ಟ್ 9ರಂದು ಕಲ್ಕತ್ತಾದ KR ಮೆಡಿಕಲ್ ಕಾಲೇಜ್ ಆಸ್ಪತ್ರೆಯಲ್ಲಿ ಒಂದು ಘಟನೆ ಆಯಿತು. ಆ ಘಟನೆಯನ್ನು ನಿಂದಿಸಿ ನಮ್ಮ ಭಾರತದಲ್ಲಿ ಪೂರ್ತಿ ದೇಶದಾದ್ಯಂತವಾಗಿ ಸ್ಟ್ರೈಕ್ ಮಾಡಿದ್ರು. ಈ ಥರ ಆಗಬಾರ್ದಾಗಿತ್ತು, ಆಗಿದೆ ಅಂತ. ಇದಾದಮೇಲೇನೂ ಅಲ್ಲಿ ಕಾಲೇಜಿನ ಆಡಳಿತ ಮಂಡಳಿ ಆಗಲಿ ಅಥವಾ ಅಲ್ಲಿಯ ಸರ್ಕಾರವಾಗಲಿ ಅಥವಾ ಅಲ್ಲಿಯ ಲೋಕಲ್ ಲೀಡರ್ಸ್ ಆಗಲಿ ಏನೂ ಆ್ಯಕ್ಷನ್ ತಗೊಳ್ಳಿಲ್ಲ. ಆ ಒಂದು ಇನ್ಸಿಡೆನ್ಸ್ ಏನಾಗಿದೆ, ಡ್ಯೂಟಿ ಮೇಲೆ ಇರುವಂಥ ಒಂದು ಮಹಿಳಾ ವೈದ್ಯರ ಮೇಲೆ, ಅವಳು 3ನೇ ವರ್ಷದ KG ಸ್ಟೂಡೆಂಟ್ಸು, ರಾತ್ರಿ ಎಲ್ಲ ಡ್ಯೂಟಿ ಮುಗಿಸ್ಕೊಂಡು ಸೆಮಿನಾರ್ ರೂಮಲ್ಲಿ ಹೋಗಿ ಮಲಗಿದ್ದಾರೆ. ಆ ಟೈಮಲ್ಲಿ ಅಮಾನುಷವಾಗಿ ಅವಳನ್ನು ರೇಪ್ ಮಾಡಿ ಅವಳನ್ನು ಕೊಲೆ ಮಾಡಲಾಗಿದೆ. ಅದರ ಸಲುವಾಗಿ ನಮ್ಮ ಭಾರತೀಯ ವೈದ್ಯಕೀಯ ಸಂಘ ಮತ್ತು ಭಾರತೀಯ ಡೆಂಟಲ್ ಅಸೋಸಿಯೇಷನ್ ಮತ್ತು ಐಪಿ ಅವರೆಲ್ಲ ಖಂಡಿಸಿದರು ದೇಶವ್ಯಾಪ್ತಿಯಾಗಿ. ಆದರೂ ಏನೂ ಆಗಲೇ ಇಲ್ಲ. ಅದಾದಮೇಲೆ 2-3 ನಮ್ಮ ಸ್ವಾತಂತ್ರ್ಯ ದಿನದ ರಾತ್ರಿಯಲ್ಲಿಯೇ ಆ ಆಸ್ಪತ್ರೆಯಲ್ಲಿ ಎಷ್ಟೋ ಸಾವಿರ ಜನರು ಬಂದು ಆಸ್ಪತ್ರೆಯಲ್ಲಿರುವಂಥ ಎಲ್ಲ ಪೀಠೋಪಕರಣಗಳನ್ನು ನಾಶ ಮಾಡಿದರು. ಅದರ ಜೊತೆಗಿರುವಂಥ ವೈದ್ಯಕೀಯ ವಿದ್ಯಾರ್ಥಿಗಳನ್ನಾಗಲಿ, ಸ್ನಾತಕೋತ್ತರ ವಿದ್ಯಾರ್ಥಿಗಳನ್ನಾಗಲಿ ಅಥವಾ ಅದರಲ್ಲಿರುವಂಥ ಫ್ಯಾಕಲ್ಟಿ ಮೆಂಬರ್ಸನ್ನು ಮೇಲೆ ಹಲ್ಲೆ ಮಾಡಿದರು. ಈ ಥರ ವೈದ್ಯರ ಮೇಲೆ ಹಲ್ಲೆ ನಡೀತಾ ಇರೋದು ಖಂಡಿಸ್ತಾ ಇದ್ದೀವಿ ನಾವು ಎಷ್ಟೋ ಸಾಧ್ಯ. ಆದರೂ ಸರ್ಕಾರ ಈ ಕಡೆ ಗಮನ ಕೊಡ್ತಾ ಇಲ್ಲ. ಮಹಿಳೆ ವೈದ್ಯರಿಗಾಗಿ, ಮಹಿಳೆ ವಿದ್ಯಾರ್ಥಿನಿಗಾಗಿ ಯಾವುದೋ ಒಂದು ಸೌಲಭ್ಯಗಳು ಕೊಡ್ತಾ ಇಲ್ಲ. ನಮ್ಮಲ್ಲಿ ಇದೆ ಕಳಕಳಿ ಏನಂತಂದರೆ, ಈಗ ಈ ಥರ ಆಗಿದೆ ಇನ್ಸಿಡೆನ್ಸು ಒಂದು, ಅದಕ್ಕಾಗಿ ನಮಗೆ ಬೇಗನೆ ಆದಷ್ಟು ಒಂದು ನ್ಯಾಯ ಬೇಕು. ಮಹಿಳಾ ವೈದ್ಯರಿಗಾಗಲಿ ಅಥವಾ ನಮ್ಮ ಪುರುಷ ವೈದ್ಯರಿಗಾಗಲಿ ಒಂದು ನ್ಯಾಯ ಬೇಕು ಅಂತ ನಮ್ಮ ಹೋರಾಟ ನಡೀತಾ ಇದೆ. ಎಲ್ಲಿ ನಾವು ಗೌರ್ಮೆಂಟ್ ಸರ್ಕಾರಿ ಆಸ್ಪತ್ರೆಯಲ್ಲಿ, ಪ್ರೈವೇಟ್ ಆಸ್ಪತ್ರೆಯಲ್ಲಿ ಒಂದು ಸೇಫ್ ವರ್ಕಿಂಗ್ ಎನ್ವಿರಾನ್ಮೆಂಟ್ ತಯಾರು ಮಾಡಬೇಕು ಅಂತ, ಸುರಕ್ಷಿತವಾಗಿರುವಂಥ ಒಂದು ಪರಿಸರ ಕೆಲಸ ಮಾಡುವಲ್ಲಿ ಆಗಬೇಕಾಗಿದೆ. ಇದಾದಮೇಲೆ ನಮ್ಮಿಂದ ಮತ್ತೊಂದು ಕಳಕಳಿ ಏನಂತ ಅಂದರೆ, ಒಂದು ಸ್ಟ್ರಿಕ್ಟಾಗಿ ಗೌರ್ಮೆಂಟಿಂದ ಒಂದು ಲಾ ಬರಬೇಕು. ಆ ಲಾ ನೋಡಿ ಎಲ್ಲ ಸಮಾಜದ ಮಂದಿಗಳಾಯಿತು, ಕಾರ್ಯಕರ್ತರಾಯಿತು, ಯಾವುದೋ ಒಂದು ಸಂಘಟನೆ ಇದಾಯಿತು, ಪಬ್ಲಿಕ್ ಆಯಿತು, ಎದುರುಕೊಂಡು ಡಾಕ್ಟರ್ ಮೇಲೆ ಹಲ್ಲೆ ಮಾಡೋದು, ಆಸ್ಪತ್ರೆ ಮೇಲೆ ಹಲ್ಲೆ, ವೈದ್ಯಕೀಯ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡೋದು ಕಡಿಮೆ ಆಗಬೇಕು ಅಂತ ನಮ್ಮ ಭಾರತೀಯ ವೈದ್ಯಕೀಯ ಸಂಘ
ಭಾರತೀಯ ಡೆಂಟಲ್ ಅಸೋಸಿಯೇಷನ್ ಮತ್ತು ಆಯುಷದವರಿಂದ ಒಂದು ಮನವಿ ಕೊಡ್ತಾ ಇದ್ದೀವಿ. ಇದರ ಸಲುವಾಗಿ ನಾವು ಎಲ್ಲರೂ ಒಂದು ಸೇರಿಕೊಂಡು 17ನೇ ತಾರೀಕು ಬೆಳಗ್ಗೆ 6ರಿಂದ 18ನೇ ತಾರೀಕು ಆಗಸ್ಟ್ ಬೆಳಗ್ಗೆ 6ರವರೆಗೆ ಎಲ್ಲ ನಮ್ಮ ಕ್ಲಿನಿಕ್ಸ್, ಹಾಸ್ಪಿಟಲ್ಸ್, ಗೌರ್ಮೆಂಟ್ ಇರಲಿ ಪ್ರೈವೇಟ್ ಇರಲಿ ಎಲ್ಲ OPD ಸರ್ವಿಸಸ್ಸು ಅಥವಾ ನಾನ್ ಎಸೆನ್ಷಿಯಲ್ ಸರ್ವಿಸ್ ಇದನ್ನು ಬಂದ್ ಮಾಡಲಿಕ್ಕೆ ಮನವಿ ಮಾಡಿಕೊಂಡಿದ್ದೇವೆ 24 ತಾಸುವರೆಗೆ. ಆದರೆ ಎಮರ್ಜೆನ್ಸಿ ಇರುವಂಥದ್ದನ್ನು ನಾವು ನೋಡ್ತಾನೆ ಇರ್ತೀವಿ, ಅದಕ್ಕೆ ನಮ್ಮದು ಏನು ಅಭ್ಯಂತರ ಇಲ್ಲ. ರೂಟೀನಾಗಿ ಬರುವಂಥ OPD ಕೇಸನ್ನು ನಾವು ಸ್ಟಾಪ್ ಮಾಡಲಿಕ್ಕೆ, ಸರ್ವಿಸನ್ನು ಸ್ಟಾಪ್ ಮಾಡಲಿಕ್ಕೆ ನಾವು ನಿರ್ಧಾರ ಮಾಡಿದ್ದೇವೆ. ಇದು ನಮ್ಮದೇ ಅಲ್ಲ, ದೇಶವ್ಯಾಪ್ತಿಯಾಗಿ ನಡೀತಾ ಇದೆ. ಎಷ್ಟು ಆಸ್ಪತ್ರೆಗಳು ಬೆಳಗಾವಿ ಜಿಲ್ಲೆಯಲ್ಲಿ? ಬೆಳಗಾವಿಯಲ್ಲಿ ಗೌರ್ಮೆಂಟ್ ಆಸ್ಪತ್ರೆಯೂ ತುಂಬ ಇದೆ, ಪ್ರೈವೇಟ್ ಹಾಸ್ಪಿಟಲ್ ಜಾಸ್ತಿ ಇದೆ ಬೆಳಗಾವಿಯಲ್ಲಿ. ಈಗ ಸರ್ಕಾರಿ ಮತ್ತು ಖಾಸಗಿ ಎರಡು ಕಡೆಯಿಂದ ಇದು ನಡೀತಾ ಇದೆ. ಏನೇನು ಸೇವೆ ಇರುತ್ತೆ ನಾಳೆಗೆ ಎಮರ್ಜೆನ್ಸಿ ಸೇವೆ ಚಾಲೂ ಇರುತ್ತೆ. ಉಳಿದು OPD ಸರ್ವಿಸಸ್ ಏನಿರುತ್ತಲ್ಲ ಅದು ಬಂದಿರುತ್ತೆ. ಪ್ರತಿಭಟನೆ ನಮಗೆ ಏನಾದರೂ ಮಾಡೋಕ್ಕಿಂತಂದರೆ ನಮಗೆ ಸೆಂಟ್ರಲಿಂದ ಏನು ಡೈರೆಕ್ಷನ್ ಕೊಡ್ತಾರೆ ಮೀಟಿಂಗ್ ಮಾಡಿ ಆ ಪ್ರಕಾರ ನಾವು ಹೋಗ್ತಾ ಇದ್ದೀವಿ. ಸೆಂಟ್ರಲಿಂದ ಸ್ಟೇಟಿಗೆ ಬರುತ್ತೆ, ಸ್ಟೇಟಿಂದ ಲೋಕಲ್ ಬ್ರಾಂಚಿಗೆ ಬರುತ್ತೆ. ಅವರ ನಿರ್ದೇಶನದ ಮೇರೆಗೆ ನಾವು ಮುಂದಿನ ಕಾರ್ಯಕ್ರಮ ರೂಪರೇಷೆಗಳನ್ನು ಮಾಡುತ್ತೇವೆ. ಹೌದು, ಬೆಳಗ್ಗೆ 6 ಗಂಟೆಯಿಂದ 17ನೇ ತಾರೀಕು 6 ಗಂಟೆಯಿಂದ ಹಿಡಿದು 18ನೇ ಆಗಸ್ಟ್ 6 ಗಂಟೆಯವರೆಗೂ ಎಲ್ಲ ಸೇವೆಗಳು ಎಮರ್ಜೆನ್ಸಿ. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.